ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಸ್ಟೋರಿ ಚೆನ್ನಾಗಿದೆ, ಸ್ಟೋರಿ ತಕ್ಕಂಗೆ ಹೀರೋನು ಸಹ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೂಪರ್. ಏನಿಷ್ಟ ಆಯ್ತು ಸರ್? ಅದರಲ್ಲಿ ಬ್ಲ್ಯಾಕ್ ಮನಿ ಇಟ್ಟು ಅದು ಇದು ಮಾಡ್ತಾರಲ್ಲ ಪೊಲಿಟಿಕಲ್ಲು, ಅವ್ರಿಗೊಂದು ಪಾಠ. ಸೂಪರ್ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಯಾಕೆಂದರೆ ಇಂಥ ಫಿಲಮು ಬರಬೇಕು ನಮ್ಮ ಕನ್ನಡಕ್ಕೆ. ನಿಜವಾಗ್ಲೂ ಮನ್ಸಿಗೆ ಒಂದು ಮೂಡ್ತು ಚೆನ್ನಾಗಿದೆ. ಅದ್ಭುತವಾಗಿ ನಮ್ಮ ಸಣ್ಣ ಕಲಾವಿದರು ಎಲ್ಲ ಹೊಸಬ್ರು ಮಾಡಿದ್ದಾರೆ. ದಯವಿಟ್ಟು ಕನ್ನಡ ಫಿಲಮ್ನ ಬೆಳೆಸಿ, ಕನ್ನಡನ ಉಳಿಸಿ. ಯಾಕೆ ಅಂತ ಅಂದರೆ ನಮ್ಮ ಒಂದು ಕಲಾವಿದರು ಗೊತ್ತಾಡ್ತಾರೆ. ಯಾಕೆಂದ್ರೆ ನಾನು ಒಂದು ಫಿಲಮ್ ಮಾಡಿದ್ದೀನಿ, ಅದಕ್ಕೆ ಒಂದು ಫಿಲಮ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರ್ತದೆ ಅವ್ರಿಗೆ. ಎಲ್ಲರೂ ಹೊಸಬ್ರಿಗೆ ಒಳ್ಳೇದಾಗಲಿ, ಇದೇ ಥರ ಒಳ್ಳೊಳ್ಳೆ ಫಿಲಮ್ ಕೊಡಲಿ ಕನ್ನಡಕ್ಕೆ. ಅದ್ಭುತವಾಗಿದೆ, ಎಲ್ಲ ಬಂದು ನೋಡಿ. ಓಕೆ, ಥ್ಯಾಂಕ್ ಯು. ಸಿನಿಮಾ ಮತ್ತು ಭಾಗ್ಯಲಕ್ಷ್ಮಿ ಇದೆಲ್ಲ ಮಸ್ತ್ ಐತೆ. ಒಂಥರ ಚೆನ್ನಾಗಿತ್ತು. ಲಾಸ್ಟ್ ಸೀನ್ ಅಂತೂ ಮಸ್ತ್ ಆಯ್ತು. ಎಡಿಟ್ ಯಾರೋ ಮಾಡೋರೆ, ಚೆನ್ನಾಗಿ ಮಾಡೋರು ಸರ್. ಎಡಿಟ್ ಅವ್ರು ಭಾಗ್ಯಲಕ್ಷ್ಮಿ ಮಸ್ತ್ ಆಯ್ತು ಸರ್. ಗಣೇಶ ಎಲ್ಲ ಎಲ್ಲರೂ ಬಂದು ನೋಡ್ರಿ. ಚೆನ್ನಾಗಿ ಸರ್ ಮೂವಿ ಭಾಗ್ಯಲಕ್ಷ್ಮಿ. ಜೈ ಡಿ ಬಾಸ್. ಆಯ್ತು, ಸೂಪರ್ ಆಯ್ತು ಮೂವಿ. ಓವರ್ ಆಲ್ ಚೆನ್ನಾಗಿದೆ, ಮಸ್ತಾಗಿತ್ತಣ ಫಿಲಮು. ಲಾಸ್ಟ್ ಸೀನ್ ಮಾತ್ರ ಮಸ್ತಾಗಿತ್ತಣ. ಲಾಸ್ಟ್ ಸೀನು ಭಾಗ್ಯಲಕ್ಷ್ಮಿ ಮಸ್ತ್ ಎಡಿಟ್ ಅಂಟು ಲಾಸ್ಟಲ್ಲಿ ಮಸ್ತ್ ಐತೆ. ಅದು ಗಣೇಶ ಇಲ್ಲಿ ಎತ್ಕೊಂಡು ಹೋಗೋದು ಕಾಸು ಅವೆಲ್ಲ ಚಿಂದಿಗೈ ಸರ್. ನಾವು ಹೇಳ್ಬೇಡ್ದು, ಬಂದು ನೋಡ್ಬೇಕು. ಅವರೇ ಬಂದೆ ನೋಡ್ರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೇನೆ. ಮಸ್ತ್ ಆಯ್ತು ಸರ್. ಆ್ಯಕ್ಟಿಂಗ್ ಎಲ್ಲ ಮಸ್ತ್ ಆಯ್ತು ಸರ್. ಅದು ಹೇಳೋಕ್ಕೆ ಆಗಲ್ಲ, ಬಂದು ನೋಡ್ಬೇಕು ಸರ್. ಸರ್ ಅಲ್ಲಿ ಇವ್ರದ್ದು ಹೀರೋದೇ ಮಸ್ತ್ ಆಯ್ತು ಸರ್. ಹೇಳ್ಬೇಕಂದ್ರೆ ಅವ್ರದ್ದು ಭಾಗ್ಯಲಕ್ಷ್ಮಿ ಅವ್ರದ್ದೇ ಎಲ್ಲ ಮಸ್ತ್ ಐತೆ. ಕಾಮಿಡಿ ಅವರೆಲ್ಲ ಮಸ್ತ್. ಕಾಮಿಡಿನೂ ಚೆನ್ನಾಗೈತೆ, ಹೀರೋದು ಚೆನ್ನಾಗೈತೆ, ಎಲ್ಲ ಸ್ಟೋರಿ ಚೆನ್ನಾಗಿದೆ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದ್ಭುತ ಒಂದು ಸ್ಕ್ಯಾಮ್ ಇರ್ಬೋದು. ಆ್ಯಕ್ಚುಲಿ ಕೋಟಿ ಹಗರಣನ ಒಂದು ಇಲಿ ಮೂಲಕದಲ್ಲಿ ಗಣೇಶನ ವಾಹನದಿಂದ ತಂದಿದ್ದಾರೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ ಇದ್ರ ವಿಚಾರಗಳು ಗೊತ್ತಾಗುತ್ತೆ. ಸತ್ಯವಾದ ಮಾತು. ಈ ಕಾನ್ಸೆಪ್ಟ್ನ ತೆರೆ ಮೇಲೆ ತಂದಿರೋದು ದೀಕ್ಷಿತ್ ಶೆಟ್ಟಿ ಆ್ಯಂಡ್ ಟೀಮ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸು. ಡೈರೆಕ್ಷನ್ನು ಒಂದು ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ. ಈ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದಾರಲ್ಲ, ಅದ್ಭುತವಾಗಲಿ, ಸಕ್ಸಸ್ ರೇಟ್ ಸಿಗಲಿ, ಕನ್ನಡ ಚಿತ್ರರಂಗ ಬೆಳಿಬೇಕು. ಹೀರೋ ಹೀರೋಯಿನ್ ಮರ್ಜ್ ಆಗ್ತಾರೆ ಇಲ್ಲೋ ಅನ್ನೋದು ಕಾನ್ಸೆಪ್ಟ್ ಕ್ವಶನ್ ಮಾರ್ಕ್ ಇದ್ದಿತ್ತು. ಲಾಸ್ಟಿಗೆ ಒಂದು ಕನ್ಸೆಪ್ಟ್ ಸಮಥಿಂಗ್ ಆ ಫೀಲಿಂಗ್ ಕನ್ವೆ ಇರ್ದಿದೆಯಲ್ಲ ಹೀರೋಯಿನ್ ಇದು, ಅವಾಗ ಗೊತ್ತಾಯಿತು ದೀಕ್ಷಿತ್ ಶೆಟ್ಟಿ ಮೇಲೆ ಲವ್ ಇದೆ ಅಂತ. ದಟ್ ಇಸ್ ಎಂಡಿಂಗ್. ಅದ್ಭುತ ಇದೆ. ನಂಗೆ ಆ ಲವ್ ಕಾನ್ಸೆಪ್ಟ್ ಸಾಂಗ್ ಇಷ್ಟ ಆಯಿತು. ಮತ್ತು ಅಮ್ಮ ಹಾಡಿರುವಂಥ ಜೋಗ್ತಿ ಅಮ್ಮಂದು ಅದು ಅದ್ಭುತ ಸಾಂಗ್ ಬಂದಿದೆ. ಎಲ್ಲರೂ ಚಿತ್ರಮಂದಿರದಲ್ಲೇ ಒಂದು ನೋಡಿ. ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್. ಮುಂದೆ ಏನು ಸೀನ್ ಆಗ್ಬೋದು ಅಂತ ಕಾಯ್ತಾ ಇದ್ವಿ. ಚೆನ್ನಾಗಿದೆ, ಸಖತ್ತಾಗಿದೆ. ಸಾಂಗ್ನ ಚೆನ್ನಾಗಿದೆ. ಒಳ್ಳೆ ಕಾಮಿಡಿ ಇದೆ. ಹೊಸ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ನೋಡಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಟ್ವಿಸ್ಟ್ ಇತ್ತು. ಎಲ್ಲ ಬಂದು ವಾಚ್ ಮಾಡಬೇಕು. ಥ್ಯಾಂಕ್ ಯು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿದೆ ಸರ್. ಪರ್ಫೆಕ್ಟ್ ಹೈಸ್ಟ್. ಎಲ್ಲರೂ ಕೂತ್ ನೋಡ್ಬೋದು ಫ್ಯಾಮಿಲಿ ಜೊತೆ. ತುಂಬ ಚೆನ್ನಾಗಿತ್ತು. ಫಿಲಮ್ ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ. ಸಕ್ಕತ್ತಾಗಿದೆ ಸರ್. ಚೆನ್ನಾಗಿದೆ, ತುಂಬ ಕಾಮಿಡಿ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿದೆ. ಒಂದು ವಿಜುವಲ್ ಟ್ರೀಟ್ ಅಂತಲೇ ಅನ್ಬೋದು. ಡಿರೆಕ್ಷನ್ ಆಗಿರ್ಬೋದು ಅಭಿ ಸರ್, ಹಾಗೆ DOP ನಮ್ಮದು ಅಭಿ ಸರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ದೀಕ್ಷಿತ್ ಶೆಟ್ಟಿ ಸರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತೂ ಎಲ್ಲ ಅಂದರೆ ತುಂಬಾ ಎಂಗೇಜಿಂಗ್ ಆಗಿದೆ. ಸೊ ಎಲ್ಲರೂ ಪ್ಲೀಸ್ ಬಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ಥಿಯೇಟರಲ್ಲಿ ನೋಡಿ. ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಭಾಳ ಚೆನ್ನಾಗಿ ಬಂದಿದೆ ಮೂವಿ. ಹೀರೋಯಿನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನಿ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ನೋಡುವಂಥ ಎಂಟರ್ಟೈನ್ಮೆಂಟ್ ಫಿಲ್ಮ್ ಇದು. ಭಾಳ ಚೆನ್ನಾಗಿ ಓಡುತ್ತೆ ಅಂತ ನಮ್ಗೆ ಆಸೆ ಇದೆ. 100 ಡೇಸ್ ಆಗಲಿ.